ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದ ಅಮ್ಮನವರುಗಳಾದಂತಹ ಮೂಲ ಪ್ರಧಾನ ಮತ್ತು ಅಗ್ರಗಣ್ಯ ದೇವತೆ ಶ್ರೀ ಪ್ರಿಯಾ ಪಟ್ಟಣದಮ್ಮ ತಾಯಿ, ಈ ಕ್ಷೇತ್ರದ ಗೌರವಾನ್ವಿತ ದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಹಾಗೂ ಈ ಕ್ಷೇತ್ರದ ಕಣಕಣದಲ್ಲಿಯೂ ಸಹ ನೆಲೆ ನಿಂತು ಈ ಕ್ಷೇತ್ರವನ್ನು ಸದಾಕಾಲ ಕಾಪಾಡುತ್ತಾ ಮುನ್ನಡೆಸಿಕೊಂಡು ಬರುತ್ತಿರುವಂತಹ ಶ್ರೀ ನಾಗದೇವತಾ ಮಾತೆಯನ್ನು ನೆನೆಯುತ್ತಾ ಇಂದು 116ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಎಂದಿನಂತೆ ಅಮ್ಮ, ನಾನು ಈ ಕ್ಷೇತ್ರದ ಅಮ್ಮನವರುಗಳನ್ನು ನೆನೆದುಕೊಂಡು ಧರ್ಮಯಾತ್ರೆ, ಧರ್ಮ ಪಾದಯಾತ್ರೆಯನ್ನು ಮಾಡಿಕೊಂಡು ಧರ್ಮದ ನಡಿಗೆಯನ್ನು ಮಾಡಿಕೊಂಡು ಮುನ್ನಡೆಯುತ್ತಿದ್ದೇನೆ. ತಾಯಿ ಅಮ್ಮ, ಸದಾಕಾಲ ಈ ಕ್ಷೇತ್ರದ ಪಾವಿತ್ರತೆಯನ್ನು ಕಾಪಾಡು ತಾಯಿ. ಈ ಕ್ಷೇತ್ರದಲ್ಲಿ ನೆನೆಗುದಿಗೆ ನಿಂತಿರುವಂತಹ ಕೆಲಸ ಕಾರ್ಯಗಳೆಲ್ಲವೂ ಸಹ ಸಕಾಲಕ್ಕೆ ಜರುಗುವಂತಾಗಲಿ ಅಮ್ಮ, ಆಶೀರ್ವದಿಸು ತಾಯಿ. ಈ ಕ್ಷೇತ್ರದಲ್ಲಿ ಪ್ರಸ್ತುತ ಹಿಂದಿನ ಹಂತಕ್ಕೆ ಮುಗಿಸಬೇಕಾಗಿದ್ದಂತಹ ಕೆಲಸ ಕಾರ್ಯಗಳೆಲ್ಲವೂ ಸಹ ನೆನೆಗುದಿಗೆ ಬಿದ್ದಿವೆ ತಾಯಿ ಅಮ್ಮ. ಶ್ರೀ ಪ್ರಿಯಾ ಪಟ್ಟಣದಮ್ಮ ತಾಯಿ, ನಿನ್ನ ಐತಿಹ್ಯವನ್ನು, ಈ ಸ್ಥಳದ ಮಣ್ಣಿನ ಮಹಿಮೆಯನ್ನು ಅರ್ಥೈಸಿಕೊಂಡು ಕೇಳಿಕೊಂಡು ಬೆಳೆದವರು ನಾವು ತಾಯಿ. ಈ ಧರ್ಮದ ನಡಿಗೆಯ ಮುಖಾಂತರ ಈ ಕ್ಷೇತ್ರದ ಸಕಲರು ಸರ್ವ ಭಕ್ತಾದಿಗಳು ಹಾಗೂ ನಮ್ಮೂರಿನ ಗ್ರಾಮಸ್ಥರಲ್ಲಿ ಮನವಿ ಮಾಡುತ್ತೇನೆ, ಯಾವುದೇ ಕಾರಣಕ್ಕೂ ನಾನು 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 ಎಂಬ ಮಾಯೆಯಿಂದ ಕ್ಷೇತ್ರವನ್ನು ಒಡೆಯುವಂತಹ ಕೆಲಸವನ್ನು ಮಾಡಬಾರದು. ಹಾಗೂ ಈ ಕ್ಷೇತ್ರದ ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಪೂಜಿಸುತ್ತಾ ಸೇವೆಗೈದು ಬಂದಂತಹ ಅವರ ಒಂದು ಮನಸ್ಥಿತಿಗೆ ಧಕ್ಕೆ ಉಂಟಾಗುವ ರೀತಿಯಲ್ಲಿ ನಡೆದುಕೊಳ್ಳಬಾರದೆಂದು ಪ್ರಸ್ತುತ ಈ 116ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಅಮ್ಮನವರ ಪಾದಾರವಿಂದದಲ್ಲಿ ಬೇಡಿಕೊಳ್ಳುತ್ತಾ, ಧರ್ಮೋ ರಕ್ಷತಿ ರಕ್ಷಿತಃ ಎಂಬ ಒಂದು ಧರ್ಮದ ವೇದ ವಾಕ್ಯವನ್ನು ಅರ್ಥೈಸಿಕೊಂಡು ನಡೆಯಬೇಕೆಂದು ಈ ಕ್ಷೇತ್ರದ ಭಕ್ತಾದಿಗಳಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡಿಕೊಳ್ಳುತ್ತೇನೆ ತಾಯಿ. ಶ್ರೀ ಪ್ರಿಯಾ ಪಟ್ಟಣದಮ್ಮ ತಾಯಿ, ಅಂದು ನಮ್ಮ ಹಿರಿಯರ ಜೊತೆಯಲ್ಲಿ ಬಂದು ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದಲ್ಲಿ ಪೂಜೆ ಕೈಗೊಂಡು ಸೇವೆ ಕೈಗೊಂಡು ಪ್ರಸಾದ ತಿಂದು ಹೋಗುತ್ತಿದ್ದ ನನಗೆ ಸಿಕ್ಕಂತಹ ಉದ್ಯೋಗದಿಂದ ನಾನು ಇಲಾಖೆಯಲ್ಲಿ ಹಾಗೂ ನಮ್ಮೂರಿನ ನಮ್ಮ ಸಮುದಾಯದವರು ಅನುಭವಿಸಿದ ನೋವಿನ ಈ ಯಾತನೆಗೆ ಒಂದು ಇತಿಶ್ರೀ ಹಾಡಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ನನ್ನಾಗಾದಂತಹ ಒಂದು ಸ್ವಂತ ಅನುಭವಗಳ ಆಧಾರದ ಮೇಲೆ ಒಂದು ನನಗೆ ಲಭಿಸಿದಂತಹ ಈ ಕ್ಷೇತ್ರವನ್ನು ಒಂದು ನನ್ನ ಜ್ಞಾನಾರ್ಜನೆಯಂತೆ ಅಮ್ಮನವರ ಆಶೀರ್ವಾದಗಳಂತೆ ಸಾರ್ವಜನಿಕ ಉಪಯೋಗವಾಗಿ ಹಾಗೂ ನಮ್ಮೂರಿನ ಸಮುದಾಯದ ಹಾಗೂ ಈ ಕ್ಷೇತ್ರದ ಅಮ್ಮನವರುಗಳನ್ನು ನೆನೆದು ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲರಿಗೂ ಸಹ ಅನುಕೂಲಕರವಾಗಬೇಕೆಂಬ ಉದ್ದೇಶದಿಂದ ನಮ್ಮ ಕುಟುಂಬದವರು, ಅಂದರೆ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರು ಈ ಕ್ಷೇತ್ರದಲ್ಲಿ ನನಗೆ ತಿಳಿದಂತೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಕೈಗೊಂಡಿದ್ದೇವೆ ತಾಯಿ. ನಿಮ್ಮ ಪಾದಾರವಿಂದದ ಆಶೀರ್ವಾದದ ಫಲದಿಂದಾಗಿ ನಾವು ನಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡಿಕೊಂಡು ಬಂದಿರುತ್ತೇವೆ ತಾಯಿ. ಇನ್ನು ಈ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ಬಾಕಿ ಉಳಿದಿವೆ. ಆ ಎಲ್ಲ ಕೆಲಸ ಕಾರ್ಯಗಳು ಸಹ ಸಕಾಲಕ್ಕೆ ಜರುಗುವಂತೆ ಆಶೀರ್ವದಿಸಬೇಕು. ಈ ಧರ್ಮದ ಕೆಲಸ ಕಾರ್ಯಗಳ ಹಿನ್ನಡೆಗೆ ಕಾರಣರಾದವರಿಗೆ ಅಮ್ಮನವರು ಬುದ್ಧಿಯನ್ನು ಕಲಿಸಬೇಕೆಂದು ಪ್ರಪ್ರಥಮ ಬಾರಿಗೆ ಈ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ತಾಯಿ. ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷಿಸು. ಈ ಕ್ಷೇತ್ರದ ಧರ್ಮದ ಪಾವಿತ್ರತೆಗೆ ಧಕ್ಕ ತಂದವರಿಗೆ ಬುದ್ಧಿ ಕಲಿಸು ತಾಯಿ, ಬುದ್ಧಿ ಕಲಿಸು ಎಂದು ಈ 116ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ, ಅಂದು ಸಂಕ್ರಾಂತಿ ಹಬ್ಬದ ಸುದಿನದಂದು ಈ ಕ್ಷೇತ್ರಕ್ಕೆ ಒಂದು ಭದ್ರವಾದ ಒಂದು ಕಾಂಪೌಂಡ್ ವ್ಯವಸ್ಥೆಯನ್ನು ಮಾಡಬೇಕೆಂದು ನಿರ್ಧರಿಸಿ ನಾನು ನಮ್ಮ ಕುಟುಂಬಸ್ಥರಲ್ಲಿ ವಿನಂತಿ ಮಾಡಿಕೊಂಡಾಗ ಅವರೆಲ್ಲರೂ ಸಹ ನನಗೆ ಸಹಕರಿಸಿ, ನಿನ್ನ ಮನಸ್ಸಿನ ಇಚ್ಛೆಯಂತೆಯೇ ನೀನು ಏನು ಮಾಡಬೇಕೆಂದುಕೊಂಡಿದ್ದೀಯೋ ಅದನ್ನು ಮಾಡು,
ನಾವೆಲ್ಲರೂ ಸಹ ಸಹಕರಿಸುತ್ತೇವೆ ಎಂದು ನನ್ನ ಸಹೋದರನಾದ ಈ ಕ್ಷೇತ್ರದ ಧೀಮಂತ ಶಕ್ತಿಯುತ ನನ್ನ ಸಹೋದರ ಶ್ರೀಯುತ ಜಿ ಸುಂದರೇಶ್ ಅವರು ಪ್ರಾಥಮಿಕವಾಗಿ ನನ್ನ ಕೈಯಲ್ಲಿ ಒಂದು ದೊಡ್ಡ ಮೊತ್ತದ ಹಣವನ್ನು ಕೊಡುತ್ತಾರೆ. ಹಾಗೂ ನನ್ನ ಮತ್ತೊಬ್ಬ ಸಹೋದರ ನವೀನ್ ಕುಮಾರ್ ಅವರು ಸಹ ಒಂದು ದೊಡ್ಡ ಮಟ್ಟದ ಹಣವನ್ನು ಕೊಡುತ್ತಾರೆ. ಹಾಗೂ ನಾನು ಸಹ ನನ್ನ ಭವಿಷ್ಯದ ಬುನಾದಿಗೆಂದು ಇಡಲಾಗಿದ್ದಂತಹ ಒಂದು ಬೃಹತ್ತಾದ ಒಂದು ದೊಡ್ಡ ಮಟ್ಟದ ಹಣವನ್ನು ನಮ್ಮ ಕುಟುಂಬಸ್ಥರಿಗೂ ಸಹ ತಿಳಿಸದೆ ಈ ಒಂದು ಕಾಂಪೌಂಡ್ ನಿರ್ಮಾಣ ಮಾಡಲು ಬಳಸಿಕೊಂಡಿರುತ್ತೇವೆ. ಅಮ್ಮ ತಾಯಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಶ್ರೀ ಚಾಮುಂಡೇಶ್ವರಿ ಮಾತೆ, ಶ್ರೀ ನಾಗದೇವತ ಮಾತಾ ನಿಮ್ಮನ್ನು ನೆನೆದುಕೊಂಡು ಈ ಒಂದು ಭವಿಷ್ಯದ ಕ್ಷೇತ್ರಗಳ ಭಕ್ತಾದಿಗಳ ಒಂದು ಅನುಕೂಲಕ್ಕಾಗಿ ಒಂದು ಸುಸಜ್ಜಿತವಾದ ಒಂದು ಕಾಂಪೌಂಡ್ ಕೆಲಸವನ್ನು ಅಂದು ಸಂಕ್ರಾಂತಿ ಹಬ್ಬದ ಸುದಿನದಂದು ಕ್ಷೇತ್ರದಲ್ಲಿದ್ದಂತಹ ಭಕ್ತಾದಿಗಳ ಸಮಕ್ಷಮದಲ್ಲಿ ಪೂಜೆ ಕೈಗೊಂಡು ಆರಂಭಿಸಿರುತ್ತೇವೆ. ತಾಯಿ ಕಾಂಪೌಂಡ್ ಕೆಲಸ ನಿರ್ಮಾಣವಾಗುತ್ತಿದ್ದಂತೆ ಒಂದು ಸುಸಜ್ಜಿತವಾದ ಒಂದು ಕಾಂಪೌಂಡ್ ವ್ಯವಸ್ಥೆ ವೃದ್ಧಿಯಾಗುತ್ತಿದ್ದಂತೆ, ಕೆಲಸ ಕಾರ್ಯಗಳು ಜರುಗುತ್ತಿದ್ದಂತೆ ಒಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಒಂದು ಭದ್ರವಾದ ಹಾಗೂ ಒಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕವಾದ ಒಂದು ಗೇಟನ್ನು ನಿರ್ಮಿಸಬೇಕೆಂಬ ಒಂದು ಹಂತವು ತಲುಪುತ್ತದೆ. ಆಗ ನಾನು ಸಾಕಷ್ಟು ಕಡೆ ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಭವಿಷ್ಯದ ಭಕ್ತಾದಿಗಳ ಅನುಕೂಲಕ್ಕಾಗಿ ಒಂದು ಸುಸಜ್ಜಿತವಾದ ಒಂದು ಗೇಟ್ ನಿರ್ಮಾಣ ಮಾಡಬೇಕು ಎಂದು ಯೋಚಿಸಿ ಸಾಕಷ್ಟು ಕಡೆ ಅಳವಡಿಸಲಾಗಿದ್ದಂತಹ ಗೇಟುಗಳನ್ನು ನೋಡುತ್ತಾ ಬರುತ್ತೇನೆ. ಸುಮಾರು 6 ತಿಂಗಳ ಕಾಲ ನೋಡುತ್ತಾ ಬಂದಂತಹ ನನಗೆ ಯಾವ ಗೇಟು ಸಹ ಒಂದು ಅನುಕೂಲಕರವಾಗಿರುವುದೆಂದು ಗೋಚರಿಸುತ್ತದೆ. ಆಗ ಒಂದು ದಿನ ನಾನು ಉಳುಮಾವು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಾಗ ನನಗೆ ಬೇಗೂರಿನ ನಾಗಲಿಂಗೇಶ್ವರ ಸ್ವಾಮಿಯ ಹತ್ತಿರವಿರುವ ವೈ ಜಂಕ್ಷನಲ್ಲಿ ಕರ್ತವ್ಯಕ್ಕೆ ನೇಮಿಸಿರುತ್ತಾರೆ. ಆಗ ನಾನು ಬೆಳಗ್ಗೆ ಎದ್ದು ಶುಭ್ರತೆಯಿಂದ ಕರ್ತವ್ಯಕ್ಕೆ ತೆರಳಿದ ನಾನು ಅಂದು ಶ್ರೀ ಪಾರ್ವತಿ ಸಮೇತ ನಾಗಲಿಂಗೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಬರೋಣವೆಂದು ಕ್ಷೇತ್ರಕ್ಕೆ ಶ್ರೀ ನಾಗಲಿಂಗೇಶ್ವರ ಸ್ವಾಮಿಯ ಪುಣ್ಯ ಸ್ಥಳಕ್ಕೆ ತೆರಳಿದಾಗ ಅಲ್ಲಿ ದೇವರ ದರ್ಶನ, ಪಂಚಲಿಂಗಗಳ ದರ್ಶನವನ್ನು ಪಡೆದ ನಂತರ, ಅಮ್ಮನವರ ದರ್ಶನವನ್ನು ಪಡೆದ ನಂತರ ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕಿಕೊಂಡು ಬರುತ್ತಿರುವಾಗ ಅಲ್ಲಿ ಯಾಗ ಮಾಡಲು ಒಂದು ಸುಸಜ್ಜಿತವಾದ ಒಂದು ಗ್ರಿಲ್ ವ್ಯವಸ್ಥೆಯನ್ನು ಅಳವಡಿಸಲಾಗಿರುತ್ತಾರೆ. ಆ ಗ್ರಿಲ್ ವ್ಯವಸ್ಥೆಯು ನನಗೆ ಆಕರ್ಷಿತವಾಗುತ್ತದೆ. ನಮ್ಮ ದೇವಸ್ಥಾನದ ಮುಖ್ಯ ದ್ವಾರದ ಗೇಟನ್ನು ಮಾಡಿಸಬೇಕೆಂದು ಯೋಚಿಸುತ್ತಿರುವ ನನಗೆ ಆ ಶ್ರೀ ಪಾರ್ವತಿ ಸಮೇತ ನಾಗಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನದ ಯಾಗಶಾಲೆಯ ಆವರಣದಲ್ಲಿ ಭದ್ರತಾ ದೃಷ್ಟಿಯಿಂದ ಅಳವಡಿಸಲಾಗದಂತಹ ಒಂದು ಕಬ್ಬಿಣದ ಗೇಟ್ ಆಕರ್ಷಿತವಾಗಿ ಆ ಗೇಟ್ನ ಒಂದು ಭಾಗವನ್ನು ನಾನು ಅಂದು ಫೋಟೋ ತೆಗೆದುಕೊಂಡು ಬಂದು ಮುನ್ರಾಜು ಸರ್ ರವರ ಬಳಿ ಹೋಗಿ ಅಲ್ಲಿದ್ದಂತಹ ಆತನ ಬಳಿ ಈ ಒಂದು ಭಾಗವನ್ನು ಸಂಪೂರ್ಣವಾಗಿ ನಮ್ಮ ದೇವಸ್ಥಾನದ ಪ್ರವೇಶ ದ್ವಾರದ ಒಂದು ಮುಖ್ಯ ದ್ವಾರದ ಗೇಟನ್ನು ಮಾಡಿಕೊಡಬೇಕೆಂದು ಆತನಲ್ಲಿ ಮನವಿ ಮಾಡಿಕೊಂಡಾಗ ಸುಸಜ್ಜಿತವಾದ, ಭದ್ರವಾದ ಹಾಗೂ ಈ ಒಂದು ಅತ್ಯುತ್ತಮವಾದಂತಹ ಈ ಒಂದು ಶೈಲಿಯ ಒಂದು ಗೇಟನ್ನು ಮಾಡಿಕೊಟ್ಟಿರುತ್ತಾರೆ. ಈ ಗೇಟನ್ನು ನೋಡಿದರೆ ಉಡುಪಿಯ ಕನಕನ ಕಿಂಡಿಯಲ್ಲಿ ಅಳವಡಿಸಲಾದಂತಹ ಒಂದು ಸ್ಥಳವನ್ನು ಸಹ ನಮಗೆ ಗೋಚರಿಸುವಂತಾಗುತ್ತದೆ. ಅಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕಾದಂತೆ ಒಂದು ಭದ್ರವಾದ ಸುಸಜ್ಜಿತವಾದ ಗೇಟನ್ನು ನಿರ್ಮಾಣ ಮಾಡಬೇಕೆಂದು ಆಸೆ ಹೊತ್ತು ನಾನಾ ಕಡೆ ಸುತ್ತಾಡಿದಂತಹ ನನಗೆ ಅಂದು ಶ್ರೀ ಪಾರ್ವತಿ ಸಮೇತ ನಾಗಲಿಂಗೇಶ್ವರ ಸ್ವಾಮಿಯ ಯಾಗಶಾಲದ ಆವರಣದಲ್ಲಿ ಭದ್ರತಾ ದೃಷ್ಟಿಯಿಂದ ಅಳವಡಿಸಲಾದಂತಹ ಒಂದು ಗ್ರಿಲ್ನ ಒಂದು ಭಾಗವನ್ನು ತೆಗೆದುಕೊಂಡು ಬಂದು ಶ್ರೀ ಪಿಪಿಡಿ ಕ್ಷೇತ್ರದ ಉತ್ತರ ದಿಕ್ಕಿನ ಪ್ರವೇಶ ದ್ವಾರದ ಮುಖ್ಯ ಒಂದು ಕಬ್ಬಿಣದ ಗ್ರಿಲ್ ಗೇಟನ್ನು ಮಾಡಿಸಲಾಗಿರುತ್ತದೆ. ಅಮ್ಮ ತಾಯಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ನಿನ್ನ ಆಶೀರ್ವಾದ ಮತ್ತು ಅನುಗ್ರಹದಿಂದ ನೀನು ಕೊಟ್ಟಂತಹ ಜ್ಞಾನಾರ್ಜನೆಯಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದೇವೆ ತಾಯಿ. ಈ ಒಂದು ಹಂತದಲ್ಲಿ ಇನ್ನು ಈಗಾಗಲೇ ಕೆಲಸ ಮುಗಿದು ಹೋಗಿ ಉದ್ಘಾಟನೆ ಆಗಬೇಕಾದಂತಹ ಕೆಲಸ ಕಾರ್ಯಗಳು ಹಾಗೂ ಭವಿಷ್ಯದ ಶ್ರೀ ಪಿಪಿಡಿ ಕ್ಷೇತ್ರದ ಒಂದು ಭದ್ರವಾದ ಒಂದು ಧಾರ್ಮಿಕ ದೃಷ್ಟಿಯಿಂದ ಮುನ್ನಡೆಯಬೇಕಾದಂತಹ ಇನ್ನೂ
ಸಾಕಷ್ಟು ಕೆಲಸ ಕಾರ್ಯಗಳು ಬಾಕಿ ಉಳಿದಿವೆ ತಾಯೇ. ಒಂದೊಂದು ಕೆಲಸ ಕಾರ್ಯಗಳು ಸಹ ಸಕಾಲಕ್ಕೆ ಮುನ್ನಡೆಯುವಂತೆ ಜರುಗಿಸುವಂತೆ ಆಶೀರ್ವದಿಸು ತಾಯೇ. ಅಮ್ಮ ಶ್ರೀ ಪ್ರಿಯಾ ಪಟ್ಟಣದಮ್ಮ ತಾಯಿ, ನಾನು ಮತ್ತೊಮ್ಮೆ ಮಗದೊಮ್ಮೆ ನಿನ್ನ ಪಾದಾರವಿಂದದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಶ್ರೀ ಪಿಪ್ಳಿ ಕ್ಷೇತ್ರದ ಧರ್ಮಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ತರದ ಹಾಗೆ ಆಶೀರ್ವದಿಸು. ಎಲ್ಲರಿಗೂ ಸಹ ಸನ್ಬುದ್ಧಿಯನ್ನು ನೀಡು ಮಹಾಮಾತೆ ಎಂದು ಬೇಡಿಕೊಳ್ಳುತ್ತಾ ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಅಮ್ಮ ಶ್ರೀ ಪ್ರಿಯಾ ಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಹಾಮಾತೆ, ಶ್ರೀ ನಾಗದೇವತಾ ಮಾತಾ, ಈ ಕ್ಷೇತ್ರದಲ್ಲಿ ಜರುಗಬೇಕಾದಂತಹ ಧರ್ಮದ ಕೆಲಸ ಕಾರ್ಯಗಳು ನನಗೆ ಒದಗಿ ಬಿದ್ದಿವೆ ತಾಯಿ. ಎಲ್ಲ ಕೆಲಸ ಕಾರ್ಯಗಳು ಸಹ ಸಕಾಲಕ್ಕೆ ಜರುಗುವಂತೆ ಆಶೀರ್ವದಿಸು ಮಾತೆ, ಆಶೀರ್ವದಿಸು. ಈ ಕ್ಷೇತ್ರಕ್ಕೆ ಬಂದು ಕೇಡನ್ನು ಬಯಸುವವರಿಗೆ ಸನ್ಮಾರ್ಗ ಸನ್ಬುದ್ಧಿಯನ್ನು ನೀಡು ತಾಯಿ. ಶ್ರೀ ಪ್ರಿಯಾ ಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಾತೆ, ಶ್ರೀ ನಾಗದೇವತಾ ಮಾತಾ, ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.